ಮಗಳೇ 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 ಓ ಬಂದೆ ಕಣಪ್ಪ. ಹೇಳಪ್ಪ. ಮಗಳೇ ಎಲ್ಲೋದ್ರು ನಿಮ್ಮ ಅತ್ತೆ ನಿನ್ ಗಂಡ ಇಬ್ರು ಎಲ್ಲೋಗವ್ರೆ? ಅಪ್ಪ ಅದು ನಮ್ಮ ಅತ್ತೆ ಎಲ್ಲೋ ಹೊರಗಡೆ ಹೋಯ್ತು, ನನ್ನ ಗಂಡನು ಹೊರಗಡೆ ಹೋದ್ರು, ಇಬ್ರುನುವೆ ಅದೇನೋ ಮಾತಾಡ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋದ್ರು ಕಣಪ್ಪ. ಮಗಳೇ ಹೋಗವ. ಏನ್ ಬೆಳಿಗ್ಗೆಯಿಂದ ನೋಡ್ತಾ ಇವ್ನಿ ಮಾತಾಡಿಸ್ತಿಲ್ಲ. ಎದ್ರೊಂದು ಬಿದ್ರೊಂದು ಸಿಟ 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 ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆ ಉರ್ದು ಬೀಳ್ತಾವಳೆ. ನಿನ್ನ ಬೊಸ್ರಿ ಅಲ್ಲ ಅಂತ ಗೊತ್ತಾದಾಗಿಂದ ನಿನ್ನ ಗಂಡ ನಿನಗೆ ಮಕ್ಕ ಕೊಟ್ಟು ಮಾತಾಡಿಸ್ತಾ ಇಲ್ಲ. ಹಾಂ, ಇಂಥ ಕೊಂಪೆನಾಗೆ ನೀನು ಯಾಕೆ ಇರ್ತೀಯ ಮಗಳೇ? ನೋಡಿ, ನಿನ್ನ ಹೆಸ್ರಿಗೆ ತಗೊಂಡಿದ್ಯಲ್ಲ ಮನೆಯ, ಆ ಮನೆಗೆ ಹೋಗ್ಬಿಟ್ಟು ಸೆಟ್ಲಾಗ್ಬಿಡನಿ. ಸುಮ್ಕೆ ನೆನೆಯ, ಇದೆಲ್ಲ ಒಂದು ತಲೆನೋವು ಕಣಮ್ಮ. ಸುಮ್ಕೆ ನೆನೆಯ, ನಡಿ ಹೋಗ್ಬಿಡಣ. ಅವ್ರು ಗೊತ್ತಿರಲ್ಲ ಕಣಪ್ಪ. ಏ ಮನೆ ಇರೋದು ನಿನ್ನ ಹೆಸ್ರನಾಗೆ, ಬಂದಾಗ ನೋಡ್ಕೊಳ್ಳನಿ. ಇವಾಗೇನೇನಿಯ ನೀನು ಬಡ್ಕೊಂಡು ಬಾಯಿ ಬಡ್ಕೊಳ್ಳೋಂಥ ಅವಶ್ಯಕತೆ ಏನೈತೆ? ಬಂದಾಗ ಏನೋ ಒಂದು ಆಯ್ತದೆ ನೋಡಿ. ಸುಮ್ಕೆ ನೆನೆಯ ನೀನು, ಒಳ್ಳೇದು ಇದು ಮಾಡಬೇಡ ನೀನು. ಹ್ಞೂ, ಇವ್ರಿಗೆಲ್ಲ ಇಂಥವ್ರಿಗೆಲ್ಲನೂ ಬೆಲೆ ಕೊಟ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಬೇಕಾದ್ರೆ ಅದೇ ಮನೆಗೆ ಬಂದು ಬಿದ್ದಿರ್ತಾರೆ. ನೀನು ಚಿಂತೆ ಮಾಡೋಕೆ ಹೋಗ್ಬೇಡ. ನಿನ್ನ ಹೆಸ್ರನಾಗಿರೋದು ಮನೆ. ಈ ಮನೆಯಿಂದ ಬೇಕಾದ್ರೆ ನೀನು ಈಚೆ ಕಡೆಗೆ ತೊಳ್ಬೋದು, ಆ ಮನೆಯಿಂದ ನೀನು ಈಚೆ ಕಡೆಗೆ ತೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಬಾಯಿ ಮುಚ್ಕೊಂಡು ಸುಮ್ಕೇಣಿಯ. ಯಾವ ಅತ್ತೆನೋ ಯಾವ ಗಂಡನೋ ಯಾವ ಮಕ್ಕಳು ಯಾರ ಬಗ್ಗೆ ನನಗೆ ತಲೆ ಕೆಡಿಸ್ಕೊಬೇಡ. ನೋಡಿ, ಏನೇನಾಯ್ತು ಲಗೇಜು ಎಲ್ಲ ತಗೊಂಬಿಟ್ಟು ಬಾ ಹೋಗು. ಸರಿಯಪ್ಪ. ಹ್ಞೂ, ಹೇಳ್ದಷ್ಟು ಮಾಡ್ಬೇಕು ನೀನು. ನೋಡಿ, ನನ್ನ ಹೋಗಲ್ಲ 4 ಜೊತೆ ಬಟ್ಟೆ, ಅವನನ್ವೇ ತುಂಬ್ಕೊಬಿಡು. ಸರಿಯಪ್ಪ, ಆಯ್ತು. ಏನು ಅಮ್ಮ ಮಗ ನನ್ನ ಮಗಳ ಮೇಲೆ ಏನಿಯ ದೌಲತ್ ಮಾಡ್ತಾರೆ. ಕಿತ್ತೋ ದೌಲತ್ ಇಷ್ಟು ಬೆಂಕಿ ಹಾಕ. ನನ್ನ ಮಗಳು ಏನು ಅಷ್ಟೊಂದು ತಾಶ್ಚಾರ ಆಗೋಗ್ಬಿಟ್ಟವ್ರ ಇವಳಿಗೆ? ಓಹೋ, ಎದುರು ಬೋದ್ರು ನಿಂತ್ಕೊಳ್ಳಂಗಿಲ್ಲ, ಮಾತಾಡಂಗಿಲ್ಲ, ಬೊಸ್ರಿ ಅಲ್ಲ ಅಂತ ಗೊತ್ತಾದಂಗಿಂದ ವಿಚಿತ್ರವಾಗಿ ಆಡ್ತಾವ್ರೆ ಎಲ್ರೂ. ಮಾಡ್ತೀನಿ ಅವರೇ ನನ್ನ ಮಗಳು ತಕ್ಕ ಬರಬೇಕು, ನನ್ನ ಮಗಳೇನ ಅವ್ರ ತಕ್ಕ ಬರೋಕ್ಕಿಲ್ಲ. ಅಪ್ಪ ತಗಂಡ ಎಲ್ಲನೂ ಇನ್ನು ಯಾವನ ಇದ್ರೆ ತುಂಬ್ಕೊಬಿಡ್ಬೇಕಿತ್ತು. ಓ, ಹಳೆ ಬಟ್ಟೆ ಎಲ್ಲ ಇಲ್ಲಿ ಬಿಸಾಕಿದ್ದೀನಿ. ಹೊಸ ಬಟ್ಟೆಗಳೆಲ್ಲ ಚೆನ್ನಾಗಿರೋ ಬಟ್ಟೆಗಳು ಮಾತ್ರ ಹಾಕೊಂಡಿದ್ದೀನಿ. ಅಷ್ಟು ದೊಡ್ಡ ಮನೆಗೆ, ಅಂತ ಚೆನ್ನಾಗಿರೋ ಮನೆಗೆ ಯಾರಪ್ಪ ಜುಜುಮಿ ಬಟ್ಟೆ ಹಾಕತ್ತಾರೆ ನೀನೇ ಹೇಳು? ಅದಕ್ಕೆ ಬ್ಯಾಡ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಬಟ್ಟೆಗಳು ಮಾತ್ರ ಇಟ್ಕೊಂಡಿವ್ನಿ. ನೋಡಿಯಪ್ಪ ಹೋಗೋಣ, ನಂಗೂ ಸಾಕಾಗೈತಿ ಅಮ್ಮಂತಾಗ ಅನ್ನಿಸ್ಕೊಂಡು ನನ್ನ ಗಂಡನ ಹತ್ರ ಅನ್ನಿಸ್ಕೊಂಡು ಸಾಕಾಗೋಗ್ಬಿಟ್ಟೈತೆ. ಸರಿ ಬಾ. ಅಯ್ಯೋ ಅಯ್ಯೋ, ಇದೇನು ಮನೇನ ಅರಮನೆನ ಮಗಳೇ? ಎಂಥ ಸಂದಾಗೈತೆ ಜೀವನದಾಗೂ ಇಂಥ ಮನೆಯಾಗಿರ್ತೀವಿ ಅಂತ ನಾನು ಕನ್ಸು ಮನ್ಸಾಗೂ ಅಂದ್ಕೊಂಡಿರ್ಲಿಲ್ಲ. ಬೋಲ್ ಸಂದಾಕೈತೆ ಮನೆ ಮಾತ್ರನೂ. ನಾವಿಲ್ಲೋಗಿ ಬಂದಿದ್ದು ಒಳ್ಳೇದೇನೇ ಆಯಿತು ಸದ್ಯ. ಆ ನನ್ನ ಮಕ್ಕಳಿಂದ ತಪ್ಪಿಸ್ಕೊಂಡು ಮನೆಗೆ ಬಂದ್ಬಿಟ್ವಲ್ಲ, ಸಾಕೇಳು. ಬೇಕಾದ್ರೆ ಅಡ್ರೆಸ್ ಗೊತ್ತಾದರೆ ಬೊತ್ತಾರೆ ಹೇಳು, ಗೊತ್ತಲ್ಲ ಇನ್ನೇನು. ಹೂ ಕಣಪ್ಪ, ಗೊತ್ತು. ಇಂಥ ಮನೆಗೆ ಇರಕ್ಕೂನುವೆ ಅದೃಷ್ಟ ಮಾಡಿರ್ಬೇಕು ನಾವಂತೂ. ಹೆಂಗೋ ಈ ಮನೆಯೆಲ್ಲ ಇವಾಗ ನನ್ನ ಹೆಸರಿನಾಗೆ ಐತೆ ಕಣಪ್ಪ. ಯಾವ ಯೋಚನೆನೂ ಇಲ್ಲ, ನೆಮ್ಮದಿಯಾಗಿರ್ಬೋದು. ಮನೆ ನಿನ್ನ ಹೆಸ್ರಿಗೆ ಇದ್ಮೇಲೆ ಪತ್ರ ಎಲ್ಲ ತಗೊಬಿಟ್ಟು ಬಂದಿದೀಯ ತಾನೇ? ಹೂ ಕಣಪ್ಪ, ಎಲ್ಲ ತಂದಿದ್ದೀನಿ. ಮತ್ತೆ ಇನ್ನೇನು ಚಿಂತೆ? ಆರಾಮಾಗಿರು, ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನಿಲ್ವಾ, ನಾನು ಎಲ್ಲ ನೋಡ್ಕೊತೀನಿ. ಹೆಂಗೋ ಇರೋ ದುಡ್ಡೆಲ್ಲ ಹೋಗೈತೆ, ಜೀವನಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ, ಸರಿನಾ? ಬಾಬಾ ಮನೆ ನೋಡೋಣ. ನಾನಂತೂ ಓದ್ ಬರೋಕ್ಕೆ ಆಗಲಿಲ್ಲ ಮನೆ ನೋಡೋಕ್ಕೆ. ಇಂಥ ಮನೆಗಿರೋಕ್ಕೂ ಪುಣ್ಯ ಮಾಡಿರಬೇಕು. ಹೂ ಕಣಪ್ಪ. ಅಪ್ಪ, ಅವ್ರು ಬರೋಕ್ಕಿಂತ ಮುಂಚೆ ಇವತ್ತೇ ನಾನೇ ಹಾಲು ಕುಸ್ಬಿಡ್ತೀನಿ ಕಣಪ್ಪ, ಸರಿನಾ? ಹಾಲು ಕುಸ್ಬಿಟ್ಟು ಪೂಜೆ ಮಾಡ್ಬಿಡ್ತೀನಿ ಕಣಪ್ಪ. ಅವ್ರು ಬರೋ ಗಂಟ ಕಾಯೋದೇನು? ಇವತ್ತು ನಾವು ಈ ಮನೆಗೆ ಇರ್ತೀವಿ ಅಂತಂದ್ರೆ ಇವತ್ತು ಹೆಂಗೋ ಒಳ್ಳೆ ದಿನ ಕಣಪ್ಪ. ಇವತ್ತು ಭಾನುವಾರನಾ? ಹ್ಞೂ ಕಣಪ್ಪ, ಇವತ್ತು ಭಾನುವಾರ. ಹೆಂಗೋ ಒಳ್ಳೆ ದಿನ, ಎಲ್ಲರೂ ಪೂಜೆ ಪುನಸ್ಕಾರಗಳು ಎಲ್ಲರೂ ಮಾಡ್ತಾನೆ ಇರ್ತಾರೆ. ನಾವು ಪೂಜೆ ಪುನಸ್ಕಾರ ಮಾಡೋಣ ಕಣಪ್ಪ. ಇವತ್ತೇನಿ ಹಾಲು ಕುಸ್ಬಿಡ್ತೀನಿ ಕಣಪ್ಪ. ಒಳ್ಳೇದಾಗಲಿ ಮಗಳೇ, ಒಳ್ಳೇದಾಗಲಿ. ಏನಾರ ಸಾಮಾನು ಗಿಮ್ಮನ್ ತರಬೇಕಾಯೋಳು, ಹೋಗ್ಬಿಟ್ಟು ಹಣ್ಣು ಕಾಯಿ ಹೂವು ಎಲ್ಲ ತಗೊಬಿಟ್ಟು ಬರ್ತೀನಿ. ಹಾಲತ್ತ ಉಕ್ಕಿಸ್ಬಿಡು. ಸರಿ ಕಣಪ್ಪ, ಆಯಿತು. ಅಪ್ಪ ಸದ್ಯ ಮನೆನ ಇದು ಅರಮನೆ ಇದ್ದಂಗೆ ಐತೆ. ಇಂಥ ಮನೆಗೂ ನಾವು ಇರ್ತೀವ ಅನ್ನೋದೇನಿಯೇ ಕನಸಾಗೋಗ್ಬಿಟ್ಟಿತ್ತು. ಇವಾಗ ಇಂಥ ಮನೆಗೆ ನಾವು ಇದ್ದೀವಿ ಅನ್ನೋದೇನಿಯೇ ಎಂಥ ಖುಷಿ ವಿಚಾರ. ಬಿಡು, ನನ್ನ ಮಗಳು ಇನ್ನು ಜೀವನ ಸೆಟ್ಲ್ ಆಗೋಯ್ತು. ನನ್ನ ಮಗಳು ಇನ್ನು ಖುಷಿಯಾಗೋಳಲ್ಲ, ಅಷ್ಟೇ ನಿನಗೆ ಸಾಕು. ಅಳಿಮಯ್ಯ ಬತ್ಯ ಹುಡಿಕಂಡು ಬಾ. ಬಂದರೆ ಬಾ, ಹೋದ್ರೆ ಹೋಗು. ತಲೆನೋವು ಇಲ್ಲ. ಅಪ್ಪ ತಗಳಪ್ಪ, ಹಾಲು ಸಿದ್ದು ಪೂಜೆ ಗೀಜೆ ಎಲ್ಲ ಆಯ್ತು.
ತಗೊಳಪ್ಪ ಹಾಲು ಕಾಯಿಸ್ಕೊಬಿಟ್ಟು ಬರ್ತೀನಿ. ಹಾಲೆಲ್ಲ ಇವಾಗ ಉಕ್ಕಿತ್ತು. ಮಂಗಳಾರತಿ ತಗೊಬಿಡು. ಹಾಲನ್ನ ಲೋಟಕ್ಕೆ ಹಾಕೊಬಿಟ್ಟು ಬರ್ತೀನಿ. ಇಬ್ರು ಕುಡಿದ್ಬಿಡೋಣ. ಇವತ್ತಂತೂ ಅಡುಗೆಗೆ ಇನ್ನೂ ಸಾಮಾನು ಗಿಮಾನು ಎಲ್ಲ ಬೇಕಲ್ಲ. ಇವತ್ತೆಲ್ಲ ಮಾಡೋಕ್ಕಾಗಕ್ಕಿಲ್ಲ ಕಣಪ್ಪ. ಹೊರಗಡೆ ಹೋಗ್ಬಿಟ್ಟು ತಗೊಬಿಟ್ಟು ಏನಾರು ಬೇಕು ಬರೋಣ. ಈ ಹೋಟ್ಲಾಗೆ ನೀನು ತಿಂದ್ಬಿಟ್ಟು ಬರೋಣ. ಇವತ್ತೊಂದಿನ ನಾಳೆಯಿಂದ ಅಡುಗೆ ಮಾಡ್ಕೊಳ್ಳೋಣ. ಯಮ್ಮ ಈ ಮನೆನಾಗ 100 ಕಾಲ ಸಂದಕ್ಕಿರು ಮಗಳೇ. ಹಾಲುಕ್ಸಿದ್ದೆಲ್ಲ ಆಯ್ತಲ್ಲ, ತೃಪ್ತಿ ತೃಪ್ತಿ ಜೀವನ ಅಂತೂನುವೆ. ಹಾಂ ಸರಿ ಹೇಳು, ನಿನ್ನ ಮನೆನಾಗೆ ಕುಂತ್ಕ. ಸರಿನಾ, ನಾನೇ ಹೋಗ್ಬಿಟ್ಟು ಹೋಟ್ಲುನಾಗೆ ಇಡ್ಲಿ ಪಡ್ಲಿ ಏನಾರ ಕೊಟ್ಟಿಸ್ಕೊಬಿಟ್ಟು ಬರ್ತೀನಿ. ಇರಪ್ಪ, ಹಾಲು ಕಾಯಿಸ್ಕೊಂಬಿಟ್ಟು ಬರ್ತೀನಿ. ಇರು ಒಂದು ನಿಮಿಷ. ಹಾಲು ಕುಡಿಯೋಕ್ಕಿಲ್ಲ ಅಂತ ಗೊತ್ತಲ್ಲವಾ, ಕಾಫಿ ಪೌಡ್ರ್ ಹಾಕೊಬಿಟ್ಟು ತಗೊಬಿಟ್ಟು ಬಾ. ಸುಮ್ಕೆನೆ ನೀಯ. ಸುಮ್ಮನೆ ಯಾಕೆ ನನಗೆ ಹಾಲು ಪಾಲೆಲ್ಲ ನಂಗೆ ಇಡ್ಸಕ್ಕಿಲ್ಲ. ಸರಿ ಬಂದೆ ಇರಪ್ಪ. ಅಪ್ಪ ತಗೊಳಪ್ಪ, ಕುಡಿಯಪ್ಪ ಕಾಫಿನ. ಸರಿ ಮಗಳೇ. ಹಬ್ಬ, ಇವಾಗಂತೂ ನನಗಂತೂ ನೆಮ್ಮದಿ ಆಯ್ತಪ್ಪ. ಈಗಂತೂ ನನಗೆ ಆರಾಮಂತ ಅನ್ನಿಸ್ತೈತೆ. ಸದ್ಯ ನಮ್ಮ ಅತ್ತೆ ಕಾಟ, ಅವ್ರ ಕಾಟ, ಇವ್ರ ಕಾಟ ಯಾರಿರಲ್ಲ. ಬತ್ತಾರೆ ಅನ್ನಿಸ್ತದೆ ಹಾಲುಕ್ಸಕ್ಕೆ, ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ನಾಳೆ ಬರಲಿ ನಮ್ಮನ್ನು ನೋಡಿ. ನಾವು ಮೊದಲೇ ಹಾಲುಕ್ಸಿರ್ತೀವಲ್ಲ, ಅದನ್ನ ನೋಡಿ ಫುಲ್ಲು ಶಾಕ್ ಆಗೋಗ್ಬಿಡ್ಬೇಕು. ಹಂಗೆ ಮಾಡ್ತೀನಿ. ನಿನಗೆ ಅಂಡ ಏನೋ ಅನ್ಕೊಬಿಟ್ಟಿದೆ, ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ ಅಂತ ಹೇಳ್ಬಿಟ್ಟು ಈಗ ನೀನು ಕೊಟ್ರ ಚಮಕುಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾನೆ ಬಿಡು. ಸರಿ ಸರಿ. ಬೇಗ ಬೇಗ ಕಾಫಿ ಕುಡಿದ್ಬಿಟ್ಟು ಹೋಗಿ ತಿಂಡಿ ತಗೊಬಿಟ್ಟು ಬರ್ತೀನಿ ಮಗಳೇ. ಆಮೇಕಿಂದ ಬೇಕಾದ್ರೆ ಇನ್ನೊಂದು ಚೂರು ದುಡ್ಡು ಐತಲ್ಲ ನಮ್ಮದು, ಅದ್ರ ಹೋಗ್ಬಿಟ್ಟು ಏನಾರ ಬೇಕಾದ್ರೆ ರೇಸನ್ ಗೀಸನ್ ಎಲ್ಲ ತಂದ್ಬಿಡೋಣ. ಯಾವ ಗಂಡನೋ ಯಾವತ್ತೇನೋ ಇವ್ರನ್ನೆಲ್ಲ ಕೊಟ್ಕೊಂಡು ಏನು ತಾನೇ ಮಾಡೋಕ್ಕಾಯ್ತದೆ ಹೇಳು. ಹಾಂ ಬಿಡು. ಸರಿಯಪ್ಪ ಆಯ್ತು. ಏ ಮನಿಯಳಿ ಎಲ್ಲೋದೆ? ಬಾರೆ ಸರ್ನ. ಅಯ್ಯಯ್ಯ ಹೊಟ್ಟೆ ಹಸಿತಾಯ್ತೆ. ಈ ಸತ್ತಾಯ್ತು. ಯಪ್ಪ ಸುಸ್ತಾಗ್ಬಿಟ್ಟು ಎಲ್ಲ ಸಾಮಾನು ಹೊಂದಿಸ್ಬಿಟ್ಟು ಬರೋಷ್ಟೊತ್ತಿಗೆ ನನಗಂತೂ ಜೀವನ ಸಾಕಾಗೋಗ್ಬಿಡ್ತು. ಸದ್ಯ ಊರು ಬಿಟ್ಬಿಟ್ಟು ತೊಲಗ್ಬಿಟ್ರೆ ಅಷ್ಟೇ ನೀನು ಸಾಕು. ಇನ್ನೇನು ಬೇಕು ನನಗಂತೂ. ಈ ಊರಿಂದ ಹೋಗೋದೇನೇ ಮುಖ್ಯ ಆಗೋಗ್ಬಿಟ್ಟೈತೆ ನನಗಂತೂ. ಸರ್ನ ಒಂದು ಲೋಟ ಕಾಫಿ ಇಕ್ಕೊಂಡು ಹಂಗೆ ಒಂದು ತಟ್ಟೆಗೆ ಅನ್ನ ಸಾರು ಹಾಕೋಬಿಟ್ಟು ಸರ್ನ ಬಾ. ಅಯ್ಯೋ ಅಮ್ಮ, ಮನೆನಾಗೆ ಅಪ್ಪ ಮಗಳು ಇಬ್ರು ಇಲ್ಲ ಕಣಮ್ಮ. ಅದು ಎಲ್ಲೋದ್ರು ಏನೋ. ನಾನು ಮನೆಯೆಲ್ಲ ಹುಡುಕ್ತಾ ಇದ್ದೀನಿ. ಅದು ಎಲ್ಲ ಅಳಬಿದ್ದೋದ್ರು ಅಂತಲೇ ಗೊತ್ತಿಲ್ಲ. ನಾನು ಆಗಲೇ ಬಂದು 1 ಗಂಟೆ ಆಯಿತು. ಕೂಗಿ ನಾನು ಒಳಗಡೆ ಹೋಗ್ಬಿಟ್ಟು ಮನೆಯೆಲ್ಲ ಹುಡುಕ್ತೆ, ಕಾಣ್ತಾನೆ ಇಲ್ಲ ಕಣಮ್ಮ. ಎಲ್ಲ ನಾವು ಬೈದಿ ಅಂತ ಹೇಳ್ಬಿಟ್ಟು ಸೂಸೈಡ್ ಗೀಸೈಡ್ ಏನಾರ ಮಾಡ್ಕೊಳಕ್ಕೆ ಏನಾರ ಹೊಂಟ್ಬಿಟ್ಲೆಲ್ಲ. ಸೂಸೈಡು ಮಾಡ್ಕೊತಾಳ ಅವಳು. ನಮಗೆ ಮಾಡಿಸ್ತಾಳೆ ಅಷ್ಟೇ. ಎಲ್ಲಿ ಹೋದ್ರು ಅಂತ ಗೊತ್ತಾಯ್ತಿಲ್ವಲ್ಲ. ಎಲ್ಲ ನಾವು ಹೋಗಿರ್ಬೇಕಲ್ವಾ. ಎಲ್ಲಿ ಹೋಗಿರ್ಬೋದು. ಸರಿ, ನಾನು ಹೋಗ್ಬಿಟ್ಟು ಈಚೆ ಕಡೆ ಅಲ್ಲಿ ಇಲ್ಲಿ ನಾವು ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಿ. ಆ ಅಂಗಡಿ ಮಂತಗೋ ಇಲ್ಲ ಅವರು ಇವರು ಮಂತಕ್ಕೆಲ್ಲ ನಾವು ಅವಳೇನೋ ನೋಡ್ಕೊಂಬಿಟ್ಟು ಬರ್ತೀನಿ ಕಣಮ್ಮ. ಅಡುಗೆನೂ ಮಾಡಿಲ್ಲ, ಏನೂ ಮಾಡಿಲ್ಲ ಕಣಮ್ಮ ಮನೆಯಾಗೆ. ಏನು ಮಾಡೋದು ನೋಡ್ಕೊಬಿಟ್ಟು ಬರ್ತೀನಿ ಇರು. ಹೋಗಿ ನೋಡ್ಕೊಂಬಿಟ್ಟು ಬಾ. ಹೋಗಿ ಬೈದಿದ್ದಕ್ಕೆ ಏನಾರ ಬೇಸರ ಮಾಡ್ಕೊಂಡಿದ್ದಾನೆ. ಕೆರೆ ಬಾವಿಗೆ ಗಿರಕ್ಕೆ ಹೊಂಟ್ಬಿಟ್ಲ ನಮಕಿಂದ. ಯಾಕೆ ಬೇಕು, ನಮ್ಮ ತಲೆ ಮೇಲೆ ಬರ್ತದೆ. ಕೆರೆ ಬಾವಿಗೆ ಏನಾರ ಆರ್ಬಿಟ್ರೆ ಇದೇನಪ್ಪ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ನಮ್ಮ ಅನ್ಕೋತಾರೆ. ಹೋಗಿ ಸರ್ನ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಇದ್ರೆ ಎಳ್ಕೊಂಬಿಟ್ಟು ಬಾ. ಅಯ್ಯೋ ನಮಗಂತೂ ಒಳ್ಳೆ ಕರ್ಮ ಆಯ್ತು ಕಣ್ಮಗ. ನೋಡು, ಮನೆ ಇರೋದು ಅವಳೆ ಸುರ್ನಾಗೆ. ಅದಕ್ಕೆ ನೀ ಜುಟ್ಟಿಡ್ದು ಈಚೆ ಕಡೆಗೆ ಹಾಕ್ಲಿಲ್ಲ ನಾನು. ಜುಟ್ಟಿಡ್ದ ಇಲ್ಲಾಂದ್ರೆ ಈಚೆ ಕಡೆಗೆ ಎಷ್ಟು ಬಿಡ್ತಿದ್ದೆ ಅವಳನ್ನ. ಹೋಗು ಕರ್ಕೊಂಬಿಟ್ಟು ಬಾ ಹೋಗು. ಸರಿನಮ್ಮ. ಎಲ್ಲರನ್ನು ಪಟ 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 ನಂಬಿಡ್ತೀವಿ ನಾವು. ನಂಬಿಟ್ಟು ಅವಳ ಹೆಸರು ಮಾಡಿಸ್ಬಾರ್ದಾಗಿತ್ತೆ ನಾನು. ನಂಬಿದಿದ್ರೆ ಛೆ ಬಡಬಿಟ್ಟು ನಂಬಲೇಬಾರ್ದಾಗಿತ್ತು ಅವಳ. ನನ್ನ ಹೆಸರಿಗೆ ಮಾಡಿಸ್ಕೋಬೇಕಿತ್ತು ನಾನಂತೂ. ಯಾಕನ್ನ ತರಿದ್ದವಳ ಹೆಸರು ಮಾಡಿಸಿದ್ನು. ಅವಳ ಹೆಸರಿಗೆ ಏನಾರ ಮಾಡಿಸ್ಲಿಲ್ಲ ಅಂದಿದ್ರೆ ಫುಟ್ಬಾಲ್ ಆಡ್ತಿದ್ದೆ ಅವಳನ್ನ.